ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದವರ ಮನೆಗಳನ್ನು ತೆರವು ವಿಚಾರದಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡುವಂತವರಿಗೆ ಹೊರತು ಬೇರಾರಿಗೂ ಸರ್ಕಾರಿ ಮನೆ ನೀಡದಂತೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ವಸತಿ ಸಚಿವರಾದ ಜಮೀರ್ ಅಹಮದ್ ರವರು ಹೇಳಿಕೆಯನ್ನ ನೀಡಿದ್ದು, ಈ ಹೇಳಿಕೆಯನ್ನು ಕನ್ನಡ ಕ್ರಾಂತಿ ದಳದ ರಾಜ್ಯಾಧ್ಯಕ್ಷರಾದ ತೇಜಸ್ವಿ ನಾಗಲಿಂಗ ಸ್ವಾಮಿರವರು ಸ್ವಾಗತಿಸಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ನಮಸ್ಕಾರ ಸರ್, ಇದು ಬೆಂಗಳೂರಿನ ಕೋಗಿನ ಲೇಔಟ್ನ ವಿವಾದಾತ್ಮಕವಾಗಿ ಹೋರಾಟಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಏನ್ ಸರ್ ಅದ್ರ ಬಗ್ಗೆ ಏನಿಲ್ಲ ನೋಡಿ, ಏನು ಸರ್ಕಾರಿ ಜಾಗದಲ್ಲಿ ವಲಸಿಗರು ಬಂದು ಮನೆ ಕಟ್ಕೊಂಡಿದ್ರು ಅಂತ ನಮ್ಮ ರಾಜ್ಯ ಸರ್ಕಾರದವ್ರನ್ನ ತೆರವು ಮಾಡಿದ್ದಾರೆ. ಮತ್ತು ಏನು ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಹೇಳಿದ್ದಾರೆ, ಏನು ಯಾರು ನಮ್ಮ ಕನ್ನಡಿಗರು ಇದ್ದಾರೋ, ಕರ್ನಾಟಕದವ್ರು ಇದ್ದಾರೋ ಅವ್ರಿಗೆ ನಾವು ಕೊಡ್ತೀವಿ ಮನೆನ ಪರ್ಯಾಯವಾಗಿ ಅಂತ. ಮತ್ತು ಯಾರಿದ್ರ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ವಿರೋಧ ಪಕ್ಷದವ್ರು ಸಹಜವಾಗಿ ಗೊಂದಲ ಮಾಡ್ತಾ ಇದ್ದಾರೆ. ಎಲ್ಲ ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಇನ್ನೆಲ್ಲೋ ಯುಪಿಯಿಂದ ಬಂದಿದ್ದಾರೆ ಅಂತ. ಇದರಲ್ಲಿ ನಿನ್ನೆ ಮೀಟಿಂಗಲ್ಲಿ ಹೇಳಿದ್ದಾರೆ, ವಸತಿ ಸಚಿವರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಕಂಡೀಷನ್ ಆಗಿ ಹೇಳಿದ್ದಾರೆ, ಯಾರು ನಮ್ಮ ಸ್ಥಳೀಯವಾಗಿ ಯಾರಿದ್ದಾರೋ, ನಮ್ಮ ರಾಜ್ಯದವ್ರು ಯಾರಿದ್ದಾರೋ ನಿರಾಶ್ರಿತರು ಅವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಗೊಂದಲ ಯಾಕೆ ವಾತಾವರಣ ಸೃಷ್ಟಿ ಆಗ್ತಿದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಅದರಲ್ಲೂ ಕೂಡ ಇವಾಗ ಅರ್ಹತೆಯ ಫಲಾನುಭವಿಗಳಿಗೆ ಸಿಕ್ಕಿಲ್ಲ. ಮೊದಲನೇದಾಗಿ ಇವಾಗ ಕನ್ನಡ ಪರ ಹೋರಾಟಗಾರರು ಸರ್ ಭಾರಿ ವಿರೋಧ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೋಡಿ, ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರು ಏನಾರು ಹೇಳಿದಾರ, ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ, ನಾನು ವಲಸೆ ಬಂದಿರೋ ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅವ್ರಿಗೆ ಮನೆ ಕೊಡ್ತೀನಿ ಅಂತ ಎಲ್ಲರೂ ಹೇಳಿದಾರ? ಇಲ್ಲ ಅಲ್ವಾ? ಏನು ನನ್ನ ಮೀಟಿಂಗ್ ಆಗಿದೆ, ಖಡಕ್ಕಾಗಿ ಆದೇಶ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಇವತ್ತು ಬೆಳಗ್ಗೆ ಹೇಳಿದ್ದಾರೆ, ಏನು ಯಾರಿದ್ದಾರೋ ಸ್ಥಳೀಯವಾಗಿರೋದು ಅದೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಮನೆ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಮಧ್ಯೆ ಏನು ಈಗ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ ನಾನು ಯಾರು ಹೇಳ್ತಿದ್ದಾರೋ ಅವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸುಮ್ಮನೆ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ, ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸ ಕೆಲವರು ಮಾಡ್ತಿದ್ದಾರೆ. ಅದನ್ನು ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.